ನಮಸ್ಕಾರ. ನುಡಿ ಬೆಳಗು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳ ರವರ ಲೇಖನ ಜೀವನದ ಸುಖದ ಸೂತ್ರ. ಸ್ಟೀವ್ ಜಾಬ್ಸ್ ಅಂತ ಒಬ್ಬ ಇದ್ದ. ಆಪಲ್ ಕಂಪನಿ ಮಾಲೀಕ. ಆತನಿಗೆ 33 ವರ್ಷ ಆಗೋವರೆಗೂ ಕೆಲಸ ಸಿಕ್ಕಿರಲಿಲ್ಲ. ಕೆಲವು ಕಡೆ ಅವನನ್ನು ಕೆಲಸದಿಂದ ತೆಗೆದು ಹಾಕಿದ್ರು. ಆಶ್ಚರ್ಯ ಏನೆಂದರೆ ಅವನಿಗೆ 53 ವರ್ಷ ಆಗುವುದರೊಳಗೆ ಅವನು ವಿಶ್ವದ ಶ್ರೀಮಂತ ಆಗಿದ್ದ. ಬರೇ 20 ವರ್ಷದಲ್ಲಿ ಆತ ಅತ್ಯಂತ ಶ್ರೀಮಂತ ಆದ. ಸ್ಟೀವ್ ಜಾಬ್ಸ್ಗೆ ಒಂದು ಸಂದರ್ಶನದಲ್ಲಿ ಪತ್ರಕರ್ತರು, ನೀವು ಇಷ್ಟು ಶ್ರೀಮಂತರು, ಇಷ್ಟೆಲ್ಲ ಕಂಪನಿಗಳಿದ್ದಾವೆ, ಅದನ್ನೆಲ್ಲ ಹೇಗೆ ನಿರ್ವಹಿಸುತ್ತೀರಿ? ನೀವು ಸುಖವಾಗಿದ್ದೀರಿ, ಒತ್ತಡ ರಹಿತರಾಗಿದ್ದೀರಿ, ಈ ಸುಖದ ಸೂತ್ರ ಏನು ಎಂದು ಕೇಳಿದರಂತೆ. ಅದಕ್ಕೆ ಸ್ಟೀವ್ ಜಾಬ್ಸ್, ನಾನು ರಾತ್ರಿ ಮಲಗುವ ಮುಂಚೆ ದೇವರಿಗೆ ನಮಸ್ಕರಿಸಿ, ದೇವರೇ, ಇದು ನನ್ನ ಕೊನೆಯ ನಮಸ್ಕಾರ. ನಿನ್ನ ಸಾಮ್ರಾಜ್ಯದಲ್ಲಿ ಇವತ್ತು ಒಂದು ದಿನ ಬದುಕಲು ಅವಕಾಶ ಕೊಟ್ಟೆಯಲ್ಲ, ಅದಕ್ಕೆ ನಮಸ್ಕಾರ, ಧನ್ಯವಾದ ಅಂತ ಹೇಳ್ತೀನಿ. ಅಕಸ್ಮಾತ್ ಬೆಳಿಗ್ಗೆ ಎದ್ದೆ ಎಂದರೆ ಮತ್ತೆ ದೇವರಿಗೆ ನಮಸ್ಕರಿಸಿ, ಏನು ಕರುಣೆ ದೇವರೇ ನಿನ್ನದು, ಇನ್ನೊಂದು ದಿನವನ್ನು ಕೊಟ್ಟಿದ್ದೀಯಲ್ಲ, ನಿನಗೆ ಚಂದ ಅನ್ನಿಸುವ ಹಾಗೆ ಇವತ್ತು ಬದುಕುತ್ತೀನಿ ಅಂತೀನಿ ಎಂದು ಉತ್ತರಿಸಿದ. ಇದು ಸುಖದ ಸೂತ್ರ. ಮನುಷ್ಯ ನಿಶ್ಚಿಂತನಾಗಿ ಬದುಕುವುದನ್ನು ಕಲಿಯಬೇಕು. ನಮಗೆ 2 ಮಕ್ಕಳಿದ್ದರೆ ಟೆನ್ಷನ್. ಆದರೆ ಇದೇ ರಾಜ್ಯದಲ್ಲಿ ಒಬ್ಬ ಯೋಗಿಗಳು ಬರೀ ಜೋಳಿಗೆ ಹಿಡಿದು 10,000 ಮಕ್ಕಳನ್ನು ಸಾಕಿದರು. ತುಮಕೂರಿನ ಸಿದ್ಧಗಂಗಾ ಸ್ವಾಮೀಜಿಗೆ ಎಂದೂ ಟೆನ್ಷನ್ನೇ ಇರಲೇ ಇಲ್ಲ. 111 ವರ್ಷ ಅವರು ಬದುಕಿದ್ದರು. ನಮ್ಮ ಕತೆ ಹೇಗಿದೆ ಅಂದರೆ, 10 ವರ್ಷಕ್ಕೆ ಸೂಪರ್, 20 ವರ್ಷಕ್ಕೆ ಪವರ್, 30ಕ್ಕೆ ಪ್ರೆಷರ್, 40 ವರ್ಷಕ್ಕೆ ಶುಗರ್, 50 ವರ್ಷಕ್ಕೆ ಡೇಂಜರ್, 60ಕ್ಕೆ ಡಮಾರ್. ಮುಗಿದೇ ಹೋಯಿತು ಕತೆ. ಮನೆಯಲ್ಲಿ ತಾಯಂದಿರು ಹಸುಗೂಸನ್ನು ಮೇಲಕ್ಕೆ ಹಾರಿಸುತ್ತಾರೆ. ತಾಯಿ 2 ಕೈ ಬಿಟ್ಟರೂ ಮಗು ಕಿಲಕಿಲ ಅಂತ ನಗುತ್ತಾ ಇರುತ್ತೆ. ದೊಡ್ಡವರನ್ನು ಹೀಗೆ ಮೇಲಕ್ಕೆ ಆರಿಸಿ 2 ಕೈ ಬಿಟ್ಟರೆ ಅವರು ಹಾಗೇ ಮೇಲಕ್ಕೆ ಹೋಗ್ತಾರೆ. ತಾಯಿ 2 ಕೈ ಬಿಟ್ಟು ಮೇಲಕ್ಕೆ ಹಾರಿಸಿದರೂ ಮಗು ಯಾಕೆ ನಗುತ್ತೆ ಅಂದರೆ, ಮಗುವಿಗೆ ಒಂದು ಭರವಸೆ ಇದೆ. ತನಗೆ ಜನ್ಮ ಕೊಟ್ಟ ತಾಯಿ ಎಂದೂ ಕೈ ಬಿಡೋದಿಲ್ಲ ಅಂತ. ಹಾಗೆ ಭರವಸೆಯ ಮೇಲೆಯೇ ಬದುಕಬೇಕು. ನಾವು ಈ ಭೂಮಿಗೆ ಬರಲು ಕಾರಣವಾದ ಶಕ್ತಿ ಯಾವತ್ತೂ ನಮ್ಮ ಕೈಯನ್ನು ಬಿಡುವುದಿಲ್ಲ ಎಂಬ ಭರವಸೆಯ ಮೇಲೆ ಬದುಕಬೇಕು. ಅಂತಹ ಭರವಸೆಯನ್ನು ಇಟ್ಟುಕೊಂಡು ನಿಶ್ಚಿಂತನಾಗಿ ಬದುಕುವುದೇ ಸುಖದ ಸೂತ್ರ. ಯುಕ್ತ ಆಹಾರ, ಯುಕ್ತ ಕೆಲಸ ಮತ್ತು ಯುಕ್ತ ನಿದ್ರೆ ಇವೇ ಸುಖದ ಸೂತ್ರ. ಅದನ್ನು ಬಿಟ್ಟು ಮುಂದೆ ಯಾವಾಗಲೋ ಏನಾದರೂ ಆಗಬಹುದು ಎಂದು ಭಯಗೊಳ್ಳುವುದು, ಹಿಂದೆ ಏನೋ ಆಗಿದೆ ಅಂತ ದುಃಖ ಪಡುತ್ತಾ ಇರುವುದು ನಮ್ಮ ಸುಖವನ್ನು ಕಸಿದುಕೊಳ್ಳುತ್ತದೆ. ವರ್ತಮಾನದಲ್ಲಿ ಬದುಕುವುದೇ ಸಂತೋಷದ ಜೀವನ. ನಮಸ್ಕಾರ, ಧನ್ಯವಾದಗಳು.